ನಮಗೆಲ್ಲ ಗೊತ್ತಿದೆ ಡ್ರಗ್ಸ್ನಿಂದ ಆಗುವಂಥ ದುಷ್ಪರಿಣಾಮಗಳು ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಎಲ್ಲ ನಮಗೆ ಈಗಾಗಲೇ ತಿಳಿದಿದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಜ್ಞಾವಂತ ನಾಗರಿಕದ ಉಡುಪಿಯ ಪ್ರಜೆಗಳು ಈ ಒಂದು ಅಭಿಯಾನವನ್ನು ಮಂಗಳೂರಿಂದ ಆಗಮಿಸುವಂಥ ಸ್ತಬ್ಧಚಿತ್ರದ ರಥಯಾತ್ರೆಯನ್ನು ನಾವು ನಾಳೆ ಹೆಜಮಾಡಿಯಲ್ಲಿ ಸ್ವಾಗತಿಸಲಿದ್ದೇವೆ. ನಂತರದಲ್ಲಿ ಮೊದಲ ಕಾರ್ಯಕ್ರಮ ಪಡುಬಿದ್ರೆಯಲ್ಲಿ ನಡೆಯಲಿಕ್ಕಿದೆ. ಹಾಗೆ ನಿರಂತರ 30 ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ತಾಲೂಕಿನಲ್ಲಿ ವಿವಿಧ ಕಡೆ ನಡೀಲಿಕ್ಕಿದೆ. ನಂತರದಲ್ಲಿ ಮುಂದುವರಿದ ಭಾಗವಾಗಿ ಚಿಕ್ಕಮಗಳೂರಿಗೂ ಕೂಡ ಪ್ರವೇಶ ಮಾಡಲಿಕ್ಕಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಷಯದಲ್ಲಿ ಈ ಕರ್ನಾಟಕ ಡ್ರಗ್ ಫ್ರೀ ಕ್ಯಾಂಪೇನ್ ಉಡುಪಿ ಇದರಲ್ಲಿ ಮಾತಾಡಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಇತ್ತೀಚೆಗೆ ನಾನು ಒಂದು ಶಾಲೆಗೆ ಹೋಗಿದ್ದೆ. ಉಡುಪಿಯ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮದಲ್ಲಿ. ಹಾಗೆ ಅಲ್ಲಿ ಹೋದಾಗ ಅಲ್ಲಿಯ ಸ್ಕೂಲ್ ಟೀಚರ್ಸು ಮತ್ತು ಅಲ್ಲಿಯ ಮಕ್ಕಳು ಹೇಳಿದಂಥ ವಿಚಾರಗಳು ಕೆಲವು ನೋಡಿದಾಗ ಬಹಳ ನನಗೆ ಶಾಕ್ ಆಯಿತು. ಏನಂದರೆ, ನಾವು ಈ ಡ್ರಗ್ಸ್ ಅನ್ನುವಾಗ ನಾವೇನು ಅಂದ್ಕೊಳ್ತೇವೆ, ಈ ಗಾಂಜಾ, ಅಫೀಮು, ಅದಕ್ಕಿಂತ ಪ್ರಮುಖವಾಗಿ ಇಟ್ ಸ್ಟಾರ್ಟ್ಸ್ ವಿತ್ ಟೊಬ್ಯಾಕೊ. ಈ ಟೊಬ್ಯಾಕೊ ನಮ್ಮ 8-9ನೇ ತರಗತಿಯ ಮಕ್ಕಳು, ನೀವೆಲ್ಲ ಕೇಳಿರ್ಬೋದು, ಈ ಕೂಲ್ ಲಿಪ್ ಅಂತ ಹೇಳಿ, ಅದು ಹಲವಾರು ರಾಜ್ಯಗಳಲ್ಲಿ ಬ್ಯಾನ್ ಆಗಿದೆ. ಆದರೆ ಇದು ಏನಂದ್ರೆ, ಈ ಟೊಬ್ಯಾಕೊ ಲೀವ್ಸ್ ಅನ್ನ ಅದರ ಜೊತೆಗೆ ಸ್ವಲ್ಪ ಸ್ಪೈಸಸ್ಸು, ಸ್ಯಾಂಡಲ್ವುಡ್ ಆಯಿಲ್, ಈ ಥರದ್ದೆಲ್ಲ ಹಾಕಿ ಇದು ಸ್ಕೂಲ್ ಮಕ್ಕಳು ಸುಲಭವಾಗಿ ಅದು ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಉಡುಪಿ ಮಂಗಳೂರಿನಲ್ಲಿ 15 ರೂಪಾಯಿ 20 ರೂಪಾಯಿಗೆ ಸಿಕ್ಕರೆ ಕಾಸರಗೋಡಿನಲ್ಲಿ 60-80 ರೂಪಾಯಿ ಅಂತ ಇದಕ್ಕೆ. ಅಂದರೆ ಇದು ನನಗೆ ಅಲ್ಲಿಯ ಮಕ್ಕಳು ಹೇಳಿದ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಅಂದರೆ ಇದನ್ನ ಯಾಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ಇದನ್ನ ನಾವು ಗೇಟ್ ವೇ ಡ್ರಗ್ ಅಂತ ಕರಿತೇವೆ. ತಂಬಾಕು, ಆಲ್ಕೋಹಾಲು ಇವನ್ನ ಗೇಟ್ ವೇ ಡ್ರಗ್. ಫಸ್ಟ್ ಇದಕ್ಕೆ ಎಡಿಕ್ಟ್ ಆಗ್ತಾರೆ ನಮ್ಮ ಮಕ್ಕಳು. 7-8ನೇ ತರಗತಿಯಲ್ಲೇ ಇವರಿಗೆ ಸಿಗುತ್ತಾದ್ರೆ ನೀವು ಇಮ್ಯಾಜಿನ್ ಮಾಡಿ, ಅವರು 9-10 ಹೋಗುವಾಗ ಬೇರೆ ಬೇರೆ ಇದಕ್ಕೆ ಬರ್ತಾರೆ. ಮತ್ತೆ PUC ಇವತ್ತು ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ನೋಡ್ತಾ ಇದ್ದೇನೆ. ನಾನು ಇದನ್ನು ಸುಮಾರು ಬಾರಿ ನಿಮ್ಮ ಮುಂದೆನೂ ಹಂಚಿಕೊಂಡಿದ್ದೇನೆ. ಈ ಗಾಂಜಾ ಪ್ರಕರಣಗಳು ಮೊದಲು ಏನಿತ್ತು ಅಂದ್ರೆ, ನಮ್ಮಲ್ಲಿ ಕ್ಲಿನಿಕಲ್ ಅಟೆನ್ಷನ್ಗೆ ಬರ್ತಿದ್ದದ್ದು ವರ್ಷದಲ್ಲಿ 1-2. ಐ ಆಮ್ ಟಾಕಿಂಗ್ ಅಬೌಟ್ 1999 ಆವಾಗ. ಇವತ್ತು ಯಾವ ರೀತಿ ಇದೆ ಅಂದ್ರೆ, ಆಲ್ಮೋಸ್ಟ್ ಎವ್ರಿ ಡೇ ಒಂದಲ್ಲ ಒಂದು ಕಾಲೇಜುಗಳಿಂದ ಈ ಯುವಕರು ಇದರ ಮಾನಸಿಕ ಸಮಸ್ಯೆಗಳು ಉಂಟಾಗಿ, ಈ ಗಾಂಜಾದಿಂದಾಗಿ ಬಹಳಷ್ಟು ಜನರಿಗೆ ಮಾನಸಿಕ ಸಮಸ್ಯೆಗಳು ಬರುತ್ತೆ. ಸೊ ಅದರಿಂದಾಗಿ, ಅಥವಾ ಕೆಲವೊಮ್ಮೆ ಈ ಗಾಂಜಾ ಜೊತೆಗೆ ಬೇರೆ ಎಡಿಕ್ಟಿವ್ ಸಬ್ಸ್ಟೆನ್ಸಸ್ ಅನ್ನ ಇದು ಮಾಡಿಕೊಂಡು ನಮ್ಮಲ್ಲಿ ಚಿಕಿತ್ಸೆಗೆ ಬರ್ತಾರೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಈಗ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ಇದು ಬಹಳ ಅಗಾಧವಾಗಿ ಬೆಳೆಯುತ್ತೆ. ಈ ವಿಷಯದಲ್ಲಿ ಬಹುಶಃ ಇವತ್ತು ಏನು ಇದನ್ನು ಮಾಡ್ತಾ ಇದ್ದಾರೆ, ಸುಮಾರು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಐ ಥಿಂಕ್ ಇನ್ನೂ ವ್ಯಾಪಕವಾದ ಜಾಗೃತಿ ಅಗತ್ಯ. ಸೊ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಈ ಆಂಫಿಟಮಿನ್ ಅಂತ ಹೇಳ್ತೇವೆ, MDMA ಅಂತ ಹೇಳ್ತೇವೆ, ಇಂತಹ ಈ ಪದಾರ್ಥಗಳು ಕೂಡ ಬಹಳಷ್ಟು ಈ ವಿದ್ಯಾರ್ಥಿ ಇವರುಗಳಿಗೆ ಅವೈಲೇಬಲ್ ಇದೆ. ಪೊಲೀಸ್ನವರು ಅವರ ಕರ್ತವ್ಯವನ್ನು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಇತ್ತೀಚೆಗೆ ಅವರು ಒಂದು ಸ್ಕ್ಯಾನರ್ ಅನ್ನು ಇದು ಮಾಡಿಕೊಂಡು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಇನ್ಫ್ಯಾಕ್ಟ್ ನಾನು ಹೋದ ಶಾಲೆಯಲ್ಲಿ ಕೂಡ ಸ್ಕ್ಯಾನರ್ ಅನ್ನ ಅಳವಡಿಸಿದ್ರು. ಈ ಸ್ಕ್ಯಾನರ್ನ ಉದ್ದೇಶ ಏನಂದ್ರೆ, ಮಕ್ಕಳು ಅದನ್ನ ಸ್ಕ್ಯಾನ್ ಮಾಡಿ ಯಾರಾದರೂ ಈ ತರದ ಪದಾರ್ಥಗಳನ್ನ ತೆಗೆದುಕೊಳ್ತಾ ಇರುವವರು ಅಥವಾ ಫೋರ್ಸ್ ಮಾಡ್ತಾ ಇದ್ರೆ ಅವರಿಗೆ ಇದ್ರ ಬಗ್ಗೆ ತಿಳಿಸಬಹುದು ಅನ್ನೋದ್ರ ಬಗ್ಗೆ ಉಡುಪಿ ಪೊಲೀಸು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ನಾವೆಲ್ಲರೂ ಸೇರಿ ಪೂರ್ವಾಗ್ರಹ ಇಲ್ಲದೆ ನಾವೆಲ್ಲರೂ ಈ ಡ್ರಗ್ಸ್ನ ಇದರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಕೈ ಜೋಡಿಸಿಕೊಂಡು ಅಲ್ಲಲ್ಲಿ ಈ ತರದ ಕಾರ್ಯಕ್ರಮಗಳ ಅವಶ್ಯಕತೆ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ತರದ ಕಾರ್ಯಾಗಾರವನ್ನ, ಈ ತರದ ಇದನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತೇನೆ ಅಂದಾಗ ನನಗೆ ಬಹಳ ಖುಷಿ ಆಯಿತು. Today we have gathered to address a very grave concern that's affecting the future of our country. That is the drug problem. As we know, the youth are the greatest strength, and Karnataka in particular is a very culture-rich state. Unfortunately, our youths are falling prey to drug addiction. Firstly, I would like to highlight that there is an organized effort to push drugs. When there is an organized effort to push drugs, we need to come together and address this concern, because
unless we all come together, it is not possible to address something which has been done in such a systematic manner to push drugs among the youth. Majorly, we see that there is a lack of awareness in the youth regarding the drug usage. It has been made cool by the entertainment industry, peer pressure, and various other factors. So they have to first understand that this is not a cool factor. This is a path to the destruction. They're getting isolated from their family. Mentally, it is taking a toll on them. They're losing interest in a lot of other productive activities, and naturally, they become failure. And the country is losing so much because of it. So, what has to be done? The first step is definitely awareness, understanding that we are organizing this chariot procession with the vivid description of what are the harmful effects of consuming drugs. How is it destroying their lives? And at the same time, we have to ask the youth to be vigilant. If they notice any suspicious activities or drug usages, they have to report it to the concerned authorities without any fear. So we have come together to assure the youth that we are there with you in this fight. Do not be afraid of anyone. We have to make sure that wherever the usage is happening, that has to be highlighted. And like Dr. P. Bandari said, there's a very effective system today to tackle drugs, but we have to come together and bring it to the notice of the concerned authorities. Along with that, if somebody needs help, they should not be, treated like an outsider. Anyone who's been affected by drug, they need definitely treatment, but we know rehabilitation is not an easy step. The best thing is to prevent the drug usage altogether. So that is why we are going on a overdrive throughout the state to make sure that none of the youth ever touch the drugs at all, because it's very difficult to come out of it. So we have to address this concern very gravely and make sure the youth's focus shift to the right direction in making sure they're healthy, happy, and they have a good community sense. So I'm sure together we'll come and address this concern successfully and end this menace of drugs. Thank you, everyone. I now ask our Dr. Balakrishna Madhuri, our professor, who is a youth inspiration and trains a lot of youth, to further express his opinions. ಇದು ನಮ್ಮ ನಿಮ್ಮಲ್ಲ ಕರ್ತವ್ಯ ಅಲ್ಲ, ನಮ್ಮೆಲ್ಲರ ಕರ್ತವ್ಯ, ವಿಶೇಷವಾಗಿ ಯುವ ಜನಾಂಗರ ಕರ್ತವ್ಯ. ಯುವ ಜನಾಂಗರಲ್ಲಿ ನಾವು ಇದರ ಅರಿವನ್ನ ಯಾವ ರೀತಿಯಲ್ಲಿ ಮೂಡಿಸ್ಬೇಕು ಹೇಳಿದ್ರೆ, ಡ್ರಗ್ಸ್ ಅಂದ ತಕ್ಷಣ ನಾವು ಅದರ ಬಗ್ಗೆ ಚಿಂತಿಸುವುದಲ್ಲ, ಅದನ್ನ ಹೇಗೆ ಹೋಗಲಾಡಿಸುವಂತದ್ದು ನಮ್ಮ ಒಂದು ಚಿಂತನೆ ಆಗಬೇಕು ಮತ್ತು ಹೋರಾಟ ಆಗಬೇಕು. ಆ ರೀತಿಯಲ್ಲಿ ನಾವು ಸಾರ್ವಜನಿಕರನ್ನ, ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನ ಹಾಗೂ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಈ ಕರ್ನಾಟಕ ಡ್ರಗ್ ಫ್ರೀ ಕ್ಯಾಂಪೇನ್ ಉಡುಪಿಯ ಸಂಸ್ಥೆಯಲ್ಲಿ ನಾವೆಲ್ಲ ಜೊತೆಯಾಗಿ ಹೋರಾಟ ಮಾಡಿದಾಗ ಮಾತ್ರ ಈ ಒಂದು ಅಭಿಯಾನಕ್ಕೆ ಒಂದು ನಿಜವಾದ ಅರ್ಥವನ್ನ ಕಲ್ಪಿಸಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲ ಜೊತೆಯಾಗಿ ಈ ಒಂದು ಮುಕ್ತವಾದಂಥ ಸಮಾಜದಲ್ಲಿ ಯುವಕರನ್ನ, ಬಲಿಷ್ಠವಾದಂಥ ಭಾರತವನ್ನ ಕಟ್ಟುವಲ್ಲಿ ನಾವೆಲ್ಲ ಹೋರಾಟ ಮಾಡೋಣ, ಯುವಕರನ್ನ ಪ್ರೇರಣೆಯನ್ನು ಕೊಡೋಣ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ್ದಾರೆ. ನಮ್ಮ ಯುವಕರನ್ನ ಬಲಿಷ್ಠವಾದಂಥ ದೇಶ ಕಟ್ಟುವಲ್ಲಿ ನಾವು ಎಲ್ಲರನ್ನ ಅವ್ರನ್ನ ಸಜ್ಜುಗೊಳಿಸೋಣ. ಎಲ್ಲೇ ಒಂದು ಡ್ರಗ್ ಅನ್ನುವ ವಿಷಯ ಬಂದಾಗ ನಾವು ಹಿಂಜರಿಕೆ ಇದ್ರೆ ಖಂಡಿತವಾಗಿಯೂ ಇಲ್ಲಿರುವಂಥ ವೇದಿಕೆಯ ಮೇಲೆ ಮತ್ತು ಇದಕ್ಕೆ ಅಳವಡಿಸಿಕೊಂಡಿರುವಂಥ ಎಲ್ಲ ಹಿರಿಯರಿಗೆ ಒಂದು ವಿಷಯವನ್ನ ತಲುಪಿಸುವಂಥ ಒಂದು ಕೆಲಸವನ್ನ ಮಾಡಿ, ಅಥವಾ ಎಲ್ಲಿ ಇಂತಿಂಥ ಕೆಲಸಗಳಾಗತ್ತೆ ಅಲ್ಲಿ ನಾವು ಪೊಲೀಸ್ ಸಹಾಯದಿಂದ ಈ ಒಂದು ಉಡುಪಿ ಜಿಲ್ಲೆಯನ್ನ ಡ್ರಗ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ ಅನ್ನುವಂಥದ್ದು ಈ ರಾಜ್ಯ ವ್ಯಾಪ್ತಿಯ ಸ್ತಬ್ಧಚಿತ್ರ ಯಾತ್ರೆಯ ಒಂದು ಉದ್ದೇಶ. ಈ ಪಡುಬಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗತ್ತೆ. ಯಾಕೆ ಹೇಳಿದ್ರೆ ಅಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಸೇರುವಂತ ಒಂದು ಜಾಗ. ಅಲ್ಲಿಯ ಮುಖಾಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಾಗೆ ನಿಟ್ಟೆಯಲ್ಲಿ, ಕಾರ್ಕಳ, ಮಣಿಪಾಲ, ಉಡುಪಿ, ಹೀಗೆ ಎಲ್ಲೆಲ್ಲಿ ಕಾಲೇಜುಗಳಿದೆ, ಸಂಸ್ಥೆಗಳಿದೆ, ವಿದ್ಯಾರ್ಥಿಗಳು ಸೇರುವಂಥ ಜಾಗಗಳಿದೆ, ಅಲ್ಲೆಲ್ಲವೂ ಕೂಡ ಅಲ್ಲಿಯ ಪೊಲೀಸ್ ಅಧಿಕಾರಿಯಿಂದ, ಅಲ್ಲಿಯ ಹಿರಿಯರಿಂದ, ಮನೋವೈದ್ಯರಿಂದ, ಡಾಕ್ಟರ್ಗಳಿಂದ, ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿರುವಂಥ ನಮ್ಮ ಈ ಸಂಚಾಲಕರಿಂದ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಈ ಒಂದು ರಥಯಾತ್ರೆ ಮುಖಾಂತರ ನಾವು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕಿದ್ದೇವೆ.